ಬಿದ್ದೋದೆ ನೋಡೆ ಚಿನ್ನಮ್ಮ. ಅಂಡ್ ತಮ್ಮಾಸ್ ಅಕ್ಕಂಗೀಸ್ಗೆ ಈ ನಿಮ್ಮ ಪ್ರೀತಿಯ ಶರತ್ ಮಾಡುವ ನಮಸ್ಕಾರಗಳು. ಚಿಟಿಕೆ ಉಪ್ಪು, ಚಮಚ ಪ್ರೀತಿ, ಒಂದಿಷ್ಟು ತಾಳ್ಮೆ, ಅದಕ್ಕೆ ಬಕೆಟ್ ತುಂಬಾ ನಗು ಸೇರಿಸಿದ್ರೆ ಸಾಕು. ಅಡುಗೆಯ ರುಚಿಯು ಡಬಲ್ ಆಗತ್ತೆ, ಖುಷಿಯೂ ಡಬಲ್ ಆಗತ್ತೆ. ಮನೆಯಲ್ಲಿ ಹೋಟೆಲ್ ರುಚಿ ಅಡುಗೆನ ಮಾಡ್ಬೋದು. ಬನ್ನಿ, ಇವತ್ತಿನ ನಮ್ಮ ಅಡುಗೆ ಮನೆಯ ಮತ್ತೋರ್ವ ಶೆಫ್ನ ಕರೆಯುವಂತಹ ಸಮಯ. ಸೊ ಇದರ ಕಾರ್ಯಕ್ರಮ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ, ಇದು ಸನುದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸೆಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸೆಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸೆಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈ ರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ ಸಸ್ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬರ್ತಾ ಇದ್ದಾರೆ MD ಬುರಾನ್ ಅವರು. ಯಾವ ಸ್ಪೆಷಲ್ ಯಮ್ಮಿ ರೆಸಿಪಿನ ತರ್ತಾ ಇದಾರೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಶೆಫ್ ಮೊಹಮ್ಮದ್ ಬುರಾನ್. ವೆಲ್ಕಮ್ ಟು ಅವರ್ ಅಡುಗೆ ಮನೆ ಅಗೇನ್. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಬಂದೇ ಬರ್ತೀನಿ ಅಂತ. ಏನು ಅಣ್ಣನ ಕಾನ್ಫಿಡೆನ್ಸು ಅಣ್ಣಂದು. ಇವಾಗ ನೆಕ್ಸ್ಟ್ ಟೈಮ್ ಕರಿಯಲ್ಲಪ್ಪ, ಅವಾಗ ಏನ್ ಮಾಡ್ತೀರಾ? ಇವತ್ತು ರೆಸಿಪಿ ನೋಡ್ಬಿಟ್ಟು ನೀವು ತಿರ್ಗಾ ಕರಿಬೇಕು. ಸೊ ಈ ವಾರ ಏನ್ ತಗೊಂಡ್ಬಂದಿದ್ದೀರಾ ನಮ್ಗೆ? ನಾನು ಇವತ್ತು ಮಾಡ್ತಾ ಇದ್ದೀನಿ ಮಟನ್ ಉರ್ಬಾಳು. ತಿಂದಿದ್ದೀರಾ? ಮಟನ್ ಉರ್ಬಾಡು? ಹೌದು. ಅಲ್ಲ ಗುರು, ಇದೆಲ್ಲ ನಮ್ ಫುಲ್ ನಮ್ ಈ ಮಂಡ್ಯ ಸೈಡು, ಮೈಸೂರು ಸೈಡು ಎಲ್ಲ ಹಳ್ಳಿ ಕಡೆ ಲೋಕಲ್, ಪಕ್ಕಾ ಲೋಕಲ್ ಡಿಶ್ ಇದು. ಅದಿಂಗೆ ನಿಮಗೆ? ಅದು ನಾನೀಗ ಹೊಸ ವರ್ಜನ್ ಮಾಡ್ತಾ ಇದೀನಿ. ಅದು ನಾವೇನು ಮಾತಾಡಂಗಿಲ್ಲ ಇವಾಗ. ನೀವು ಮಾಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ಬೇಕು, ತಿಂತಾ ಇರ್ಬೇಕು ಅಷ್ಟೇ. ಹೌದಾ? ಹೌದು. ಸ್ಟಾರ್ಟ್ ಏನ್ ಮಾಡ್ಲಿ ಇವಾಗ? ಒಲೆ ಹಚ್ಬೇಕು. ನಾ ಏನಂದ್ರೆ ಫ್ಲವರ್ ಅನ್ಕೊಂಡಿದೀರಾ? ಫೈರ್. ಇವಾಗ ಗೊತ್ತಾಯ್ತಲ್ವಾ ನಿಮ್ಗೆ? ಏನ್ ಮಾಡೋಣ ಇವಾಗ? ಎಣ್ಣೆ. ಇವತ್ತು ನಾವು ನಮ್ಮ ಮಟನ್ ರೆಸಿಪಿಗೆ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಹೌದಾ? ಕನ್ನಡದಲ್ಲಿ ಅದನ್ನ ಒಂದು ಕವನ ಹೇಳಿ ನೋಡೋಣ. ನಾನು ಓದ್ಲಿಲ್ಲ ಕನ್ನಡದಲ್ಲಿ. ಮತ್ತೆ ಮಾತಾಡಕ್ ಹಾಡು ಹೇಳಕ್ ಬರುತ್ತೆ ನಿಮ್ಗೆ? ಹಾಡು ಹೇಳೋದು ಅಷ್ಟು ಬರಲ್ಲ. ನಾನು ಹೇಳ್ದಂಗೆ ಹೇಳ್ಬೇಕಾಯ್ತಾ? ಎಲ್ಲಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ, ಎಂದೆಂದಿಗೂ ನೀ, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ. ಚೆನ್ನಾಗಿ ಆಡ್ತಿರಲ್ರಿ? ಈಗ ಎಣ್ಣೆ ಬಿಸಿ ಆಗಿದೆ. ಬಿಸಿ ಆಗಿದೆ. 1 kg ಬಾಯ್ಲ್ ಮಾಡಿರೋದು ಮಟನ್. ಬಾಯ್ಲ್ ಮಾಡ್ಕೊಂಡಿದ್ದೀರಾ? ಹೌದು. ಎಷ್ಟು ವಿಸಿಲ್ ಕೂಗ್ಸ್ಕೊಂಡಿದ್ದೀರಾ? ಇದು ಮಟನ್ ಮೇಲೆ ಡಿಪೆಂಡ್ ಇರೋದು. ಟೆಂಡರ್ ಇದ್ರೆ ಅದು 3-4 ವಿಸಿಲ್ಗೇನು ಆಯ್ತದೆ. ಆಮೇಲೆ ಸ್ವಲ್ಪ ಬಲ್ತಾಗಿರೋದಿದ್ರೆ 6-7 ವಿಸಿಲ್ ಹಾಕ್ಬೇಕು. ಹಾಕೋಣ. ಈಗ ಅದು ಚೆನ್ನಾಗಿ ಉರಿಬೇಕು. ಮತ್ತೇನಕ್ಕೆ ನೀವು ಜಾಸ್ತಿ ಮಾತಾಡಲ್ಲ? ಮಾತಾಡ್ತಾ ಇದೀನಲ್ಲ. ಇದಕ್ಕಿಂತ ಜಾಸ್ತಿ ಕೇಳಿದ್ರೆ ಅಣ್ಣಂಗೆ ಬಾಕ್ಸಿಂಗ್ ಬರುತ್ತೆ, ಮಕಾಮೂತಿ ನೋಡಿದ್ರೆ ಗುದ್ದಾಕ್ಬಿಡ್ತಾರ ಅಷ್ಟೇ. ಹೆಂಗ್ ಬಾಕ್ಸಿಂಗ್ ಹೆಂಗ್ ಮಾಡೋದು? ನಂಗೊಂದೆರಡು ಸ್ಟೈಲ್ ಹೇಳ್ಕೊಡಿ. ನಮ್ಮ ಯಜಮಾನ್ರ ಜೊತೆಗೆ ಜಗಳ ಮಾಡೋದಕ್ಕೆ ಬೇಕಾಗುತ್ತೆ. ಒಂದು ಫುಲ್ ಹಿಂಗೆ ಅಂದ್ರೆ ಇಲ್ಲಿ ಹೊಡಿತಾರ ಡೈರೆಕ್ಟ್. ಇಲ್ಲಿಗೆಲ್ಲ ಹೊಡ್ರೆ ಜೋರಾಗಿ ನೋವಾಗಲ್ವಾ? ಕಡಿಮೆ ಹೊಡೆದ್ರೆ ಈ ತರ ಪ್ರೊಟೆಕ್ಷನ್. ಹಿಂಗ್ ಹೊಡಿಯೋದು ಒಂದು. ಇನ್ನೊಂದು ಹೊಟ್ಟೆಗೆ ಹೊಡಿಯೋದು. ಹಿಂಗೆ ಬೇರೆ ಹೊಟ್ಟೆ ಮೇಲೆಲ್ಲ ಹೊಡಿಬಾರ್ದ. ಇದೆಲ್ಲ ನಮ್ಮ ಯಜಮಾನ್ರ ಪ್ರಯೋಗ ಮಾಡ್ಬೋದಲ್ವಾ? ಆಮೇಲೆ ಜಾಸ್ತಿ ಏಟ್ ಬಿದ್ಬಿಟ್ರೆ? ಜಾಸ್ತಿ ಏಟ್ ಬಿಟ್ಬಿಟ್ರೆ ಕರ್ಕೊಂಡು ಹೋಗ್ತೀವಿ ಹಾಸ್ಪಿಟ್ಲಿಗೆ. ಇನ್ನು ಎಷ್ಟೊತ್ತರೆಗೂ ಹುರ್ಕೋಬೇಕು ನಾವು? ಆಯ್ತು, ಇದು ರೆಡಿ. ಅಷ್ಟೇನಾ? ಅಷ್ಟೇ. ಈಗಿದು ಆಯಿಲ್ ಸ್ವಲ್ಪ ಈ ತರ ತೆಗೆದು ಬಿಡೋದು, ಯಾಕಂದ್ರೆ ಆಯಿಲ್ ಜಾಸ್ತಿ ಇತ್ತಲ್ಲ ಇದರಲ್ಲಿ. ನೋಡಿ ಈಗ ಆಯಿಲ್ ಎಲ್ಲ ತೆಗ್ದಿದ್ದೀನಿ. ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ. ಇದು ಸ್ವಲ್ಪ ಫ್ರೈ ಆಗಬೇಕು ಇದರ ಜೊತೆ. 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ, ಓಕೆ, ಚುಟ್ಕಿ ಅಷ್ಟು, ಓಕೆ. ಮುಂದೆ 1 ಸ್ಪೂನು ಚಿಲ್ಲಿ ಪೌಡರ್. ಬೇಕು ಅಂದ್ರೆ 1 ಮೆಣಸಿನ್ಕಾಯಿ ಹಾಕಬಹುದು ಈ ತರ. ಓಕೆ. ಬೇಡ ಅಂದ್ರೆ ಬೇಡ. ಈಗ ಇದು ಬಾಯ್ಲ್ ಮಾಡಿದ ಮಟನ್, ಅದು ನೀರು ಸ್ವಲ್ಪ ಏನ್ ಸೌಂಡು!
ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋದು ಇದು. ನೋಡಿ ಕಲರ್, ನೋಡಿ ಕಲರ್. ವಾ, ನೀವು ಹಂಗೆ ಮಿಕ್ಸ್ ಅಪ್ಪ ಏನು ಘಮ ಘಮ ಅಂತಿದೆ ಅಂದರೆ ಇಲ್ಲೇ ಬೇಗ ಹಾಕ್ಕೊಟ್ರೆ ಸಾಕಲ್ಲಪ್ಪ, ತಿಂದೇ ಬಿಡಬೇಕು ಅನಿಸ್ತಿದೆ. ರುಚಿಗೆ ತಕ್ಕಷ್ಟು ಓ ಲಿಂಬೆಹಣ್ಣು ರಸ, ಕೊತ್ತಂಬರಿ ಸೊಪ್ಪು. ಓಕೆ, ರೆಡಿ. ಅಷ್ಟೇನಾ? ಅಷ್ಟೇ. ವಾ, ಇಟ್ಸ್ ಈಸಿ. ಫುಲ್ ಈಸಿ ಇದೆ ರೆಸಿಪಿ ಇದು. ಈಗ ನೀವು ಇದು ತಿನ್ಬಿಟ್ಟು ಕಳೆದೋಯ್ತೀರಾ ಇವತ್ತು. ಇಲ್ಲ ನಮ್ಮ ಪ್ಲೀಸ್ ಲೊಕೇಶನ್ ಕಳಿಸ್ತೀನಿ, ನಾನು ಯಾರು ಕಳೆದು ಹೋದ್ರೆ ನೀವು ಬಂದು ಹುಡ್ಕೊಡಿ. ಅಷ್ಟೇ. ನಿಮ್ಮ ಮನೆಗೆ ಹೋಗೋದು ಹೆಂಗೆ? ಅದೇ ನಿಮ್ಮ ಹಸ್ಬೆಂಡ್ಗೆ ಲೊಕೇಶನ್ ಕಳಿಸಿರಿ ಯಾವುದಿಗೂ. ಮೇಡಮ್ ರೆಡಿ ಆಗಿದೆ ಮಟನ್ ಹುರುಬಾಳು ನೋಡಿ. ಥ್ಯಾಂಕ್ ಯು. ವಾವ್, ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯಲ್ರಿ. ವಾಕೆ ಇದನ್ನೊಂದು ಪ್ಲೇಟ್ಗೆ ಹಾಕೊಂಡು ತಿನ್ಬಿಡೋಣ. ಮೈ ಫೇವ್ರೆಟ್ ಪೀಸ್. ಸೊ ಇದನ್ನೇ ತಿನ್ನೋಣ ಫಸ್ಟು. ಅಬ್ಬಾ, ಹೆಂಗಿದೆ? ಸಾರ್ಥಕವಾಯಿತು. ಕಳೆದೋಯ್ತೀರಾ ಇವತ್ತು? ಚಿನ್ನ ನಿನ್ನ ಹೋಗ್ಬಿಟ್ಟಿದ್ದೀನಿ, ನಾಳೆ ಸ್ಟುಡಿಯೋಯಿಂದ ಆಚೆ ಹೋಗ್ಬಿಟ್ಟಿದ್ದೀನಿ ಕಳೆದು. ಯಾಕೆ ಡಬಲ್ ಟೇಸ್ಟ್ ಬಂದಿದೆ ಹೇಳ? ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ನೀವೇನು ಅದ್ಭುತವಾಗಿ ಮಾಡಿದಿರೋ ರೆಸಿಪಿ, ಅದ್ರ ಟೇಸ್ಟ್ ಇನ್ನೂ ಡಬಲ್ ಆಗಿ ಎನ್ಹಾನ್ಸ್ ಆಗಿದೆ. ಹೌದು. ಆಪ್ಕಾ ಮಟನ್ ಖಾಕೆ ಮುಗೆ ಮಜಾ ಬಂತು. ಮಟನ್ ಹುರಿಬಾಡು ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಬೇಯಿಸಿದ ಮಟನ್ ಹಾಕಿ ಡೀಪ್ ಫ್ರೈ ಮಾಡಿಕೊಳ್ಳಿ. ಈಗ ಫ್ರೈ ಮಾಡಿಕೊಂಡ ಎಣ್ಣೆಯನ್ನು ಒಂದು ಬೌಲ್ಗೆ ಶೋಧಿಸಿ ಇಟ್ಟುಕೊಳ್ಳಿ. ನಂತರ ಹುರಿದ ಮಟನ್ಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, 1 ಚಮಚ ಕಾಳು ಮೆಣಸಿನ ಪುಡಿ, ಚಿಟಿಕೆ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, 2 ಒಣಮೆಣಸಿನಕಾಯಿ, ಸ್ವಲ್ಪ ಬೇಯಿಸಿಕೊಂಡ ಮಟನ್ ನೀರು ಸೇರಿಸಿ ಕೈಯಾಡಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳು ನಿಂಬೆಹಣ್ಣಿನ ರಸ, ಹೆಚ್ಚಿದ ಕೊತ್ತಂಬರಿ ಸೇರಿಸಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ಮಟನ್ ಹುರಿಬಾಡು ಸವಿಯಲು ಸಿದ್ಧ. ಚೆನ್ನಾಗಿರೋ ಮಟನ್ ಮಾಡ್ಕೊಟ್ಟಿದ್ದೀರಾ. ನಿಮಗೆ ನಾವು ಹಂಗೆ ಬರೀ ಕೇಳಿ ಕಳ್ಸಕ್ಕಾಗತ್ತಾ? ಸೊ ಇವತ್ತು ನಮ್ಮ ಐಸಸ್ ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಓಕೆ, ಇವತ್ತು ನಮ್ಮ ಪ್ರೀತಿಯ ವೀಕ್ಷಕರಲ್ಲೊಬ್ಬರು ನಮಗೋಸ್ಕರ ಬಂದು ಒಂದು ಅದ್ಭುತವಾದ ರೆಸಿಪಿಯನ್ನ ತೋರಿಸ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಗಾಯತ್ರಿ. ನಮಸ್ತೆ. ನಮಸ್ತೆ ಗಾಯತ್ರಿ ಅವರು, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನೋಡಿ, ಆರಾಮಾಗಿದ್ದೀನಿ. ಒಂಥರ ಎಲ್ಲರೂ ಬರ್ತಾರೆ, ರೆಸಿಪಿ ಮಾಡ್ಕೊಡ್ತಾರೆ, ತಿಂದುಂಡು ಅದ್ಭುತವಾಗಿದ್ದೀನಿ. ನನಗೆ ಏನ್ ಕಡಿಮೆ ಇಲ್ಲ ಹೇಳಿ. ಓಕೆ, ಶುರು ಮಾಡೋಣ. ಹಾ, ಮಾಡೋಣ. ಏನ್ ರೆಸಿಪಿ ಮಾಡ್ತಾ ಇದ್ದೀರಾ? ಈಗ ಎಗ್ ಪಡ್ಡು ಕರಿ ರೆಸಿಪಿ ಅಂತ ಮಾಡ್ತಾ ಇದ್ದೀನಿ. ಸೂಪರ್. ಓಕೆ, ಒಂದ್ ಬೌಲ್ ಬೇಕಾಗತ್ತೆ ಮೇಡಮ್. ಒಂದು ಬೌಲ್ ಬೇಕಾಗತ್ತೆ. ಸೂಪರ್. ಇವಾಗ ಎಷ್ಟು ಮೊಟ್ಟೆ ಹೊಡ್ಕೊಳ್ಳೋಣ? ನಾವ್ ಇವಾಗ ಒಂದು 6 ಮೊಟ್ಟೆ ಹೊಡ್ಕೊಳ್ಳೋಣ. 6 ಮೊಟ್ಟೆ ಹೊಡ್ಕೊಳ್ಳೋಣ. ಹೇ, ಸೊ ಏನ್ ಕೆಲಸ ಮಾಡ್ಕೊಂಡಿರೋದು ನಮ್ ಗಾಯತ್ರಿ ಅವರು? ನಾನು ಆಕ್ಚುಲಿ ಸೌತ್ ಇಂಡಿಯಾ ಟ್ರೈನರ್ ಆಗಿ ಕಾಸ್ಮೆಟಿಕ್ ಫೀಲ್ಡ್ ಅಲ್ಲಿ ಇದ್ದೀನಿ. ವಾವ್, ಓಕೆ. ಆಲ್ ಕಾಸ್ಮೆಟಿಕ್ ಮತ್ತೆ ಸ್ಕಿನ್ ಕೇರ್ ನಲ್ಲಿ. ಸೊ ಟ್ರೈನಿಂಗ್ ಆಲ್ ಪ್ರಾಡಕ್ಟ್ಸ್. ಸೂಪರ್. ಮೇಡಮ್ ಅವರು ದೊಡ್ಡದೆಲ್ಲ ಇದಾರೆ ಹಾಗಿದ್ರೆ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಜಸ್ಟ್ ನೆಕ್ಸ್ಟ್ ಬಂದು ಹಸಿಮೆಣಸಿನಕಾಯಿ. ಈರುಳ್ಳಿ ಬಂದು ನಾವು ಕ್ವಾಂಟಿಟಿ ಮೇಲೆ, ಈರುಳ್ಳಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಮೀಡಿಯಂ ಪ್ರಮಾಣದಲ್ಲಿ ಕೂಡ ಹಾಕೋಬಹುದು. ಇದು ಹಸಿಮೆಣಸಿನಕಾಯಿ ಬಂದು ಖಾರ ನಮ್ಗೆ ಎಷ್ಟು ಬೇಕಾಗತ್ತೆ, ಸೊ ಸ್ಪೆಷಲ್. ಸರಿ. ಅದಾದ್ಮೇಲೆ ಈ ತರ ಮ್ಯಾರಿನೇಟ್ ಮಾಡ್ಕೋಬೇಕು ಜಸ್ಟ್ ಮಿಕ್ಸಿಂಗ್ ಅಲ್ಲಿ. ಓಕೆ. ಈಗ ನನಗೆ ಪಡ್ಡು ಮಾಡೋದೊಂದು ಪಡ್ಡು ಮೇಕರ್ ಬೇಕಾ? ಮೇಡಮ್ ಆಯಿಲ್ ಬೇಕು. ಆಯಿಲ್ ಹಾಕೊಳ್ಳೋಣ. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಲ್ಲ ಹಾಕೊಳ್ಳೋಣ. ಎಲ್ಲ ಮೀನ್ಸ್ ಎಲ್ಲದಕ್ಕೂ ಹಾಕೋಣ. ಈಗ ಇದನ್ನ ನಾವ್ ಇದ್ರೊಳಗಡೆ ಹಾಕೊಳ್ತೀವಿ. ಪಡ್ಡು ಟೈಪ್ ನಲ್ಲಿ ಹಾಕೋಬೇಕು. ಅಂಶಗಳಿರುತ್ತೆ, ಮಕ್ಕಳಿಗೆ ತುಂಬಾ ಒಳ್ಳೆಯದು, ಇಮಿಡಿಯೇಟ್ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನಾಲ್ಕು ಸಾಲಲ್ಲ. ಮೇಡಮ್ ಅವರು ಕಾಸ್ಮೆಟಿಕ್ಸ್ ಬಗ್ಗೆ ಎಷ್ಟು ಎಚ್ಚರ ವಹಿಸ್ತಿರೋ ಅಷ್ಟೇ
ಇದಾಗಿ ಸ್ವಲ್ಪ ಅಡುಗೆ ಮನೆ ವಸ್ತು ಬಗ್ಗೆನೂ ಗಮನ ವಹಿಸ್ತಿರೋ? ಡೆಫಿನೆಟ್ ಆಗಿ ಮ್ಯಾಮ್. ನನಗೆ ಕಿಚನ್ ನೀಟಾಗಿರಬೇಕು. ಗಾಯತ್ರಿ ಅವರು ಮಾಡ್ತಾ ಇದ್ದಾರೆ, ನಮ್ಮ ಮೊಟ್ಟೆ ರೋಲನ್ನ ಮಾಡ್ತಾ ಇದ್ದಾರೆ. ಹಾಗೆ ಓ ಬೈ ಗಾಡ್, ಅವರು ಮೊಟ್ಟೆ ರೋಲನ್ನ ಮಾಡೋದನ್ನ ನೋಡ್ತಾ ಇದ್ದಾರೆ. ನಮಗೆ ಇವತ್ತಿನ ಬಾಯಲ್ಲಿ ನೀರು ಬಂದಂಗಾಗುತ್ತೆ, ಅದನ್ನ ಲಪ್ಕ ಅಂತ ಬಾಯಿಗೆ ಹಾಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ತಾರೆ ಅಂತ ನೋಡೋಣ. ಕಮಾನ ಗಾಯತ್ರಿ ಅವರು ಈಗ 6 ಚೆಂಡನ್ನ ಮಗ್ಚಾಕಿದ್ದಾರೆ, ಈಗ 7ನೇ ಚೆಂಡನ್ನ ಮಗ್ಚಾಕ್ತಾ ಇದ್ದಾರೆ. ವಾವ್. ಸೊ ಈಗ ಒಂದೇ ಪ್ಲೇಟ್ ಕೊಡಿ. ಸೊ ಇದನ್ನ ಇದಾದ್ಮೇಲೆ ಪಡ್ಡು ಈ ತರ ತಗೋಬೇಕು. ಓಕೆ. ನೆಕ್ಸ್ಟ್ ಒಂದು ಬಾಣ್ಲಿ ಬೇಕು ನನಗೆ. ಬಾಣ್ಲಿ. ಎಸ್. ನೆಕ್ಸ್ಟ್ ಈಗ ಆಯಿಲ್ ಕೈ ಬೇಕು ಮ್ಯಾಮ್. ಕೊಟ್ಬಿಟ್ಟು ಹೆಂಗೆ ಹೇಳಿ, ತಿನ್ನೋದಕ್ಕೆ ಮನ್ಸಾಗ್ತಿದ್ಯಾ? ಜೋಗ್ಲು. ಸೊ ಫೈನಲ್ ಟಚ್ ಆದ್ಮೇಲೆ ತಿಂದ್ರೆ ಇನ್ನು ತುಂಬಾ ಟೇಸ್ಟಿ ಆಗಿರುತ್ತೆ. ಹೌದಾ? ಎಸ್. ಆಯಿಲ್ ಮೇಡಮ್ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈಗ 2 ಪಲಾವ್ ಎಲೆಗಳನ್ನ ಹಾಕಬೇಕು. ಓಕೆ. ಈಗ ಆನಿಯನ್ ಹಾಕ್ತಾ ಇದ್ದೀನಿ. ಆಹಾ. 1 ಕಪ್ಪು. ಸೊ ಈರುಳ್ಳಿ ಬಂದು ಕೆಂಪು ಬಣ್ಣ ಬರೋವರೆಗೂ ಬಾಡಿಸ್ಕೊಬೇಕು. ಓಕೆ. ಯಾವುದು ನಿಮ್ದು ಬೇಸಿಕಲಿ? ಬೇಸಿಕಲಿ ಆಕ್ಚುಲಿ ಪಪ್ಪ ಊರು ಬಂದು ತುಮಕೂರು, ಅಮ್ಮ ಊರು ಬಂದು ಬ್ಯಾಂಗ್ಳೂರು. ಏನ್ ಹಾಕೋತಿದ್ದೀರಾ ಇವಾಗ? ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಟಿರೋಂಥ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ. ಸ್ಮ್ಯಾಶ್ ಆಗೋವರೆಗೂ ಅದನ್ನ ಕೈ ಆಡಿಸ್ತಾನೆ ಇರಬೇಕು. ಜೀರಿಗೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ. ಸೊ ಇದಾದ ನಂತರ ನೆಕ್ಸ್ಟು 1 ಸ್ಪೂನು ಮೀನ್ಸ್ ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು 1 ಸ್ಪೂನು. ಓಕೆ. ಸೊ ಮತ್ತೆ ಕೈ ಆಡಿಸ್ಕೊಬೇಕು. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಕೂಡ 1 ಸ್ಪೂನು. ಸೊ ಇದು ಬಂದು ನಾವು ಖಾರಕ್ಕೆ ತಕ್ಕಂತೆ ಯಾರ್ಯಾರಿಗೆ ಎಷ್ಟು ಬೇಕಾಗುತ್ತೆ. ಮೀಡಿಯಂ ಲೆವೆಲ್ ತಗೊಳ್ತಾರೆ ಖಾರ. ಸ್ವಲ್ಪ ಹೈ ಲೆವೆಲ್ ಬೇಕು ಅಂದ್ರೆ ಈಗ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಇಷ್ಟಪಡೋರು. ಓಕೆ. ಹಾಟಿನೆಸ್ ಲೈಕ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಂದ್ರೆ ಎಷ್ಟು ಹಾಕೊಳ್ಳೋಣ? 1/4 ಸ್ಪೂನ್ ಸಾಕು ಮೇಡಮ್. ಓಕೆ. ಇಷ್ಟು ಹಾಕಿದ್ಮೇಲೆ ನೆಕ್ಸ್ಟ್ ಉಪ್ಪು ಹಾಕ್ತೀವಿ. ಉಪ್ಪು ರುಚಿಗೆ ತಕ್ಕಷ್ಟು. ಇದಾದ್ಮೇಲೆ ಈಗ ನೆಕ್ಸ್ಟ್ ನೀರು ಬೇಕು ಮೇಡಮ್. ಎಷ್ಟು ಹಾಕೋಣ? ಸ್ವಲ್ಪ ಹಾಕಿ ಹೇಳ್ತೀನಿ. ಸಾಕು. ಸೊ ಇದು ಒಂದು ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕು. ಓಕೆ. ಆಲ್ರೆಡಿ ಕುದಿ ಬರ್ತಾ ಇದೆ. ಸೂಪರ್. ಈಗ ಇದು ಕುದಿ ಬರ್ತಾ ಇದೆ. ಈಗ ನಾವು ಪಡ್ಡು ಏನ್ ಮಾಡ್ಕೊಂಡಿದ್ವಿ, ಸೊ ಎಗ್ ಪಡ್ಡುನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಅದು ಏಕೆಂದರೆ ಎಗ್ ಪಡ್ಡು ಏನಿದೆ ಅದಕ್ಕೆ ಅದರದ್ದು ಸಾರಾಂಶ ಏನಿದೆ ಈಗ ಮಾಡಿರೋ ಗ್ರೇವಿದು ಅದಕ್ಕೆ ಮಿಕ್ಸ್ ಆಗಬೇಕು. ಆ ಕಂಟೈನ್ಗೋಸ್ಕರ ಸ್ವಲ್ಪ ಸ್ಲಿಮ್ಮಲ್ಲಿ ಬಿಡಬೇಕಾಗತ್ತೆ. ಆಗಿದೆ ಈಗ ಇದು. ಓಕೆ. ಈಗ ಎಗ್ ಪಡ್ಡು ಕರಿ ರೆಸಿಪಿ ಸವಿಯಲು ಸಿದ್ಧವಾಗಿದೆ ಮೇಡಮ್. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಟೇಸ್ಟ್ ಮಾಡುವಾಗಾಯ್ತು ಮೇಡಮ್? ಖಂಡಿತ. ಏನಾದ್ರೂ ಚೆನ್ನಾಗಿಲ್ದೇ ಇರ್ಬೇಕಂತೆ ಮನೆ ಕಳ್ಸಲ್ಲ ಇವತ್ತು ನಾನು ನಿಮ್ನ ಅಷ್ಟೇ. ಓ ಶೋರ್. ವಾವ್. ಎಗ್ಗಲ್ಟು ಸಖತ್ತಾಗಿರೋ ರೆಸಿಪಿ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ಗಾಯತ್ರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ನಿಮ್ಮ ಎಗ್ ಪಡ್ಡು ಕರಿಗೆ ನನ್ನ ಕಡೆಯಿಂದ ಮಸ್ಗೆ. ಎಗ್ ಪಡ್ಡು ಕರಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ 6 ಒಡೆದ ಮೊಟ್ಟೆ, ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, 1 ಚಮಚ ಹಸಿ ಮೆಣಸಿನಕಾಯಿ ಸೇರಿಸಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ಈಗ ಪಡ್ಡು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಬ್ರಷ್ ಸಹಾಯದಿಂದ ಸವರಿಕೊಳ್ಳಿ. ನಂತರ ತಯಾರಿಸಿದ ಮಿಶ್ರಣವನ್ನು ಪಡ್ಡು ಹಂಚಿಗೆ ಹಾಕಿ 2 ಬದಿ ರೋಸ್ಟ್ ಮಾಡಿಕೊಳ್ಳಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 2 ಪಲಾವ್ ಎಲೆ, ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ
ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿಕೊಳ್ಳಿ. ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಹೆಚ್ಚಿದ ಟೊಮ್ಯಾಟೊ, 1 ಚಮಚ ಜೀರಿಗೆ, 1/4 ಚಮಚ ಅರಿಶಿನ, 1 ಚಮಚ ಧನಿಯಾ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ಕೈಯಾಡಿಸಿ ಲಿಡ್ ಮುಚ್ಚಿ ಕುದಿ ಬರಲು ಬಿಡಿ. ಮಿಶ್ರಣ ಕುದಿ ಬಂದ ನಂತರ ಪಡ್ಡು ಸೇರಿಸಿ ಹದವಾಗಿ ಕಲಸಿ ಲಿಡ್ ಮುಚ್ಚಿ ಮಸಾಲೆ ಹಿಡಿಯುವವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಂಡರೆ ರುಚಿಯಾದ ಎಗ್ ಪಡ್ಡು ಕರಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೆ ಒಂದು ಪುಟ್ಟ ಕಾಣಿಕೆ. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನವನ್ನು ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಸೊ ಆಹಾರ ಅವರ ಕಡೆಯಿಂದ ನಿಮ್ಗೊಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. SS ಪೇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ನಮ್ಮ ಮೇಡಮ್ ಅವ್ರಿಗೆ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಾಣಿಕೆ. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಅದ್ಭುತವಾದ ಹೋಮ್ ರೆಮಿಡಿಯನ್ನ ತರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಸೂಪರ್ ರೆಮಿಡಿಯನ್ನ ತಗೊಂಡ್ಬಂತೀರಾ? ಎಸ್, ಇವತ್ತು ಮೊರಿಂಗಾ ಸೂಪ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಒಂಥರ ರಾಮ ಬಾಣದ ತರ ಅಯರ್ನ್ ಡಿಫಿಷಿಯನ್ಸಿ ಇರೋರ್ಗೆ. ಮೊರಿಂಗಾ ಅಂದ್ರೆ ನುಗ್ಗೆ ಸೊಪ್ಪಿನ ಒಣಗಿಸಿ ಪೌಡರ್ ಮಾಡಿರ್ತಾರ, ಅದಕ್ಕೆ ಮೊರಿಂಗಾ ಪೌಡರ್ ಅಂತೀವಿ. ಹೊರದೇಶಗಳಲ್ಲಿ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಫುಡ್ ನಿಜ ಹೇಳ್ಬೇಕು ಅಂದ್ರೆ. ಅಂಡ್ ಈ ಪೌಡರ್ ಆಕ್ಚುಲಿ ಅದರಲ್ಲಿ ಇರುವಂತಹ ನ್ಯೂಟ್ರಿಷನ್ ಲೆಕ್ಕ ಹಾಕಿದ್ರೆ ಕ್ಯಾರೆಟ್ಗಿಂತ ಹೆಚ್ಚು ವಿಟಮಿನ್ ಎ ಅಥವಾ ನಾವು ತಗೊಳ್ಳೋ ಹಾಲ್ಗಿಂತ ಸಾಕಷ್ಟು ಹೆಚ್ಚು ಕ್ಯಾಲ್ಸಿಯಮ್ಮು ಅಥವಾ ಅಯನ್ ಅಂದ್ರೆ ಈ ಸೊಪ್ಪುಗಳನ್ನು ತಗೊಳ್ತೀವಲ್ಲ ಅದಕ್ಕಿಂತ ಸಾಕಷ್ಟು ಹೆಚ್ಚು ಅಯನ್ ಈ ಕೆಲವು ಎಲೆಗಳನ್ನ ನಾವು ಒಣಗಿಸಿ ಪೌಡರ್ ಮಾಡಿ ತಗೊಳ್ಳುವಂತ ನುಗ್ಗೆ ಸೊಪ್ಪಿನ ಪೌಡರ್ ಇದೆ. ಅದನ್ನು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದಂತಹ ಸೂಪ್ ಮಾಡೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಡಾಕ್ಟರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಖಂಡಿತ. ಅವ್ರೆ ಒಂದ್ ಗ್ಲಾಸ್ ಆಗೋಷ್ಟು ನೀರ್ ಹಾಕಿ ಹಾಕೋಣ. ನಾಲ್ಗೆ ತುಂಬಾ ಹಿಂಸೆ ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಗಿವ್ ಅಪ್ ಮಾಡ್ಬಿಡ್ತೀವಿ. ಬಟ್ ತಗೊಳ್ಬೇಕಾದ್ರೆ ಚೆನ್ನಾಗ್ ಅನ್ಸ್ತಿದೆ, ಏನು ಹಿಂಸೆ ಇಲ್ಲ ಅಂದ್ರೆ ಇಷ್ಟೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇರೋದ್ರಿಂದ ಖಂಡಿತ ನಾವು ರೆಗ್ಯುಲರ್ ಆಗಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ಸುಮಾರು 1 ಸ್ಪೂನ್ ಅಷ್ಟು, ಸೊ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಏನು ನುಗ್ಗೆ ಸೊಪ್ಪು ಇರುತ್ತೆ ಅದನ್ನು ಒಣಗಿಸಿ ಪೌಡ್ರ್ ಮಾಡಿರುವಂಥದ್ದು. ನೀವು ಮನೇಲೇ ಮಾಡ್ಕೊಳಕ್ಕಾಗತ್ತಾ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಹೇಳ್ದಾಗೆ ಮೊರಿಂಗಾ ಪೌಡ್ರನ್ನ ತರಿಸ್ಕೋಬಹುದು. ಒಂದು 1/4 ಇಂಚಷ್ಟು ಶುಂಠಿ ಜಜ್ಜಿರೋದು ಅಥವಾ ಗ್ರೇಟ್ ಮಾಡಿರೋದನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಇದೊಂದು ಕುದಿ ಬರ್ಬೇಕಷ್ಟೇ. ಈಗ ತುಂಬಾ ಸ್ಟ್ರಾಂಗ್ ಆಗಿ ಬೇಡ ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋಬಹುದು. ಓಕೆ, ಇದನ್ನ ನಾವು ಬಿಟ್ವೀನ್ ಮೀಲ್ಸ್ ತಗೊಳ್ಬಹುದು. ಬೆಳಗ್ಗೆ ತಿಂಡಿ ತಿಂದು ಊಟಕ್ಕೆ ಮಧ್ಯ ಭಾಗ ಇರ್ತಾರ ಟೈಮು ಆಗ, ಅಥವಾ ಮಧ್ಯಾಹ್ನ ಆದ್ಮೇಲೆ ರಾತ್ರಿ ಊಟ ಮಾಡೋಕ್ಕಿಂತ ಮಧ್ಯದಲ್ಲಿ ಆಗ ತಗೊಂಡ್ರೆ ತುಂಬಾ ಚೆನ್ನಾಗಿ ಡೈಜೆಷನ್ಗೂ ಸಹಾಯ ಮಾಡಿ ಅದರ ನ್ಯೂಟ್ರಿಷನ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎಸ್, ಆಕ್ಚುಲಿ ತುಂಬಾ ಸಖತ್ತಾಗಿ ಬರ್ತಾ ಇದೆ. ಎಸ್, ನಾನು ಆದಷ್ಟು ಬೇಗ ಆಫ್ ಮಾಡ್ಬಿಟ್ಟೆ, ಯಾಕಂದ್ರೆ ವಿಪರೀತವಾಗಿ ಬಾಯ್ಲ್ ಮಾಡೋದು ಇದೇನು ಬೇಕಾಗಲ್ಲ. ಓಕೆ, ಇದೊಂದು ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಫುಡ್. ಮತ್ತೆ ಇಂಡಿಯಾದಲ್ಲಿ ಮಸ್ಟ್ ಟೇಕ್ ಅನ್ನೋ 5 ಯಾವ್ದಾದ್ರು ಪದಾರ್ಥ ಇದ್ರೆ ಎವ್ರಿ ಡೇ ಖಂಡಿತ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಅಥವಾ ಅದ್ರ ಒಳಗಡೆ ನುಗ್ಗೆಕಾಯಿ ಒಳಗಡೆ ಬೀಜಗಳು ಬರುತ್ತಲ್ಲ, ಅದು ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಖಂಡಿತ ಡೈಲಿ ಬೇಸಿಸ್ ಅಲ್ಲಿ ಸೇವನೆ ಮಾಡಿ ಅಂತ ನಾವು ಖಂಡಿತ ರಿಕ್ವೆಸ್ಟ್ ಮಾಡ್ಬೋದು. ಇಟ್ಸ್ ಲೋಡೆಡ್ ವಿತ್ ಸೋ ಮೆನಿ ಬೆನಿಫಿಟ್ಸ್. ಸೊ ಇದು ಆಗಿದೆ, ತಣ್ಣಗೂ ಆಗಿದೆ ಆಲ್ಮೋಸ್ಟ್ ನಾವು ಮಾತಾಡ್ತಾ ಇದ್ದ ಹಾಗೆ. ಇದನ್ನ ನಾವು ಒಂದು ಗ್ಲಾಸ್ಗೆ ಹಾಕೊಳ್ಳೋಣ. ಆಕ್ಚುಲಿ ಸೋಸೋದೇನು ಬೇಡ, ಬಟ್ ಕೆಲವ್ರಿಗೆ ಜಿಂಜರ್ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ, ಅದರಿಂದ ನಾನು ಸೋಸ್ಕೊಳ್ತಾ ಇದ್ದೀನಿ. ರೈಟ್, ಇದು ಸ್ವಲ್ಪ ತಣ್ಣಗಾಗಕ್ ಬಿಡೋಣ. ಇದಕ್ಕೆ ಜೇನುತುಪ್ಪ ಮತ್ತು ನಿಂಬೆಹಣ್ಣು ರಸವನ್ನು ನಾನು ಸೇರಿಸ್ತೀನಿ. ಅವ್ರೆ 1 ಸ್ಪೂನ್ ಜೇನುತುಪ್ಪ ಹಾಕ್ತಾ ಇದ್ದೀನಿ. ಹಾಕಿ. ಅಂಡ್ ಒಂದು 4-5 ಡ್ರಾಪ್ ಅಷ್ಟು ನಿಂಬೆ ರಸ. ಅಯರ್ನ್ ಡೆಫಿಷಿಯನ್ಸಿ ಆದ್ರೆ ಮೆಮರಿ ಕಮ್ಮಿ ಆಗೋದು, ತಲೆ ಸುತ್ತ ಬಂದಂಗೆ ಆಗೋದು, ಸ್ಕಿನ್ ಮೇಲೆ ಡಾರ್ಕ್ ಪ್ಯಾಚಸ್ ಬರೋದು, ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಿಗೆ ಏರುಪೇರು ಆದಂಗೆ ಆಗೋದು, ಶಕ್ತಿನೇ ಇಲ್ದಿರೋದು, ಮಂಕಾಗಿರೋದು, ಮತ್ತೆ ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಪ್ರೋಟೀನ್, ಅಯನ್, ಎವ್ರಿಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ಮೊರಿಂಗಾ ಸೊಪ್ಪನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಅಯನ್ ಲೆವೆಲ್ನ ಮೇಂಟೈನ್ ಮಾಡಬಹುದು. ಸೂಪರ್. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಐರನ್ ಡೆಫಿಷಿಯನ್ಸಿ ಇರುತ್ತೋ ಅವರಿಗೆಲ್ಲ ದಿಸ್ ಮೊರಿಂಗಾ ಸೂಪ್ ಹೇಳಿ ಮಾಡಿಸಿದ್ದು. ಸೊ ಹೇಗಿದೆ ಅಂತ ನೋಡೋಣ.
ಆಕ್ಚುಲಿ ನೀವು ಹೇಳ್ದಂಗೆ ಪ್ಲೇನ್ ಆಗಿ ಕುಡಿದ್ರೆ ಬಹುಶಃ ಇದು ಒಂದ್ ಸ್ವಲ್ಪ ಕಹಿ ಅಥವಾ ಒಗ್ರು ಅಂತ ಅನ್ಸ್ಬೋದೇನೋ. ಲೆಮನ್ ಜೊತೆಗೆ ನೀವು ಜೇನುತುಪ್ಪ ಹಾಕಿರೋದ್ರಿಂದ ತುಂಬಾ ಅದ್ಭುತವಾಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ, ತುಂಬಾ ಅದ್ಭುತವಾದ ರೆಮಿಡಿಯನ್ನ ತೋರಿಸ್ಕೊಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ. ನೋಡಿದ್ರಲ್ಲ ಇವತ್ತು ಎರಡು ರೆಸಿಪಿ ಅಂದು ಸಾಕತ್ ಇಷ್ಟ ಆಯ್ತು ನನಗೆ. ನಮ್ಮ ಬುರಾನ್ ಬಂದ್ರು ಚಕ್ ಅಂತ ಮಟನ್ ಉರ್ಬಾಡ್ ಮಾಡಿದ್ರು. ನಮ್ ಗಾಯತ್ರಿ ಮೇಡಮ್ ಬಂದ್ರು ಚಕ್ ಅಂತ ಎಗ್ ಪಡ್ಡು ಕರಿನ ಮಾಡ್ಕೊಟ್ರು. ಇದಕ್ಕಿಂತ ಸ್ಪೀಡ್ ಆಗಿ ಇದಕ್ಕಿಂತ ಬ್ಯೂಟಿಫುಲ್ ರೆಸಿಪಿ ಎಲ್ಲಿದೆ ರೀ? ನೀವು ಟ್ರೈ ಮಾಡಿ, ಮಾಡ್ಕೊಂಡು ತಿನ್ಕೊಂಡು ಮಜಾ ಮಾಡಿ ಅಂತ ಹೇಳ್ತಾ ನಮ್ಮ ಡಾಕ್ಟರ್ ರೆಸಿಪಿನ ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಂಟಲ್ದೆ ನೀವ್ ನೋಡ್ತಾ ಇರಿ ಇದು ಸನ್ನುದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ.